ಕಷ್ಟ ಸುಖಕ್ಕೆ ಬರುತ್ತೆ ಅಂತ ಒಂದೊಂದು ರೂಪಾಯಿನೂ ಕೂಡಿ ಎತ್ತಿಕ್ಕಿದ್ದೀನಿ. ಅಯ್ಯೋ ದೇವ್ರೆ, ಏನಾಯ್ತು ಅಂತಾನೆ ಅರ್ಥ ಆಗ್ತಿಲ್ವಲ್ರಿ. ನೀನು ಸುಮ್ಮನೆ ನಿಂತ್ಕೊಂಡು ಚಿಂತೆ ಮಾಡಿದ್ರೆ ಏನು ಬರಲ್ಲ. ನೀನೇ ನೆನ್ಸ್ಕ. ಕೊನೆ ಸರಿ ಎಲ್ಲಿಕ್ಕಿದ್ದೆ, ಎಷ್ಟಿಕ್ಕಿದ್ದೆ, ಏನಿಕ್ಕಿದ್ದೆ, ಯಾವ ಚೀಲ್ದಾಗ ಎತ್ತಿಕ್ಕಿದ್ದೆ, ಚೀಲ್ದಾಗ ಇಕ್ಕಿದ್ದೋ ಬೀರ್ನಾಗ ಇಕ್ಕಿದ್ದೋ ನೋಡು, ಜ್ಞಾಪಿಸ್ಕ ಎಲ್ಲಿಕ್ಕಿದ್ದೆ ಅಂತ. ಹೇಳ್ತಿದ್ದೀನಲ್ಲ ಇಲ್ಲೇ ಇಕ್ಕಿದ್ದೆ ಅಂತ. ನನ್ ಗ್ಯಾಪ್ ಕೈತೆ ತಗೊಂಡಿದ್ದೆ, ಕೊಯ್ಯ ಚೀಲ ಹಿಡ್ಕೊಂಡೆ ಇಕ್ತೆ. ಅದ್ ಯಾರೋ ಕರೆದ್ರು ಅಂತ ಹೋದೆ. ಎಲ್ಲಿ ಅದೇ ಅಷ್ಟೇ. ಆಮೇಲೆ ಕೆಲ್ಲಿಕ್ತೆ ಅಂತಾನೆ ಗ್ಯಾಪ್ಗೆ ಬರ್ತಾ ಇಲ್ಲ. ಇಲ್ಲೇ ಇಕ್ಕಿದ್ದೆ ನಾನು, ಇಲ್ಲೇ ಯಾವಾಗ್ಲೂ ಇಕ್ಕೋದು, ಅದು ಬಿಟ್ಟು ಇನ್ನೆಲ್ಲೂ ಇಕ್ಕಲ್ಲ. ನೆನೆ ದಿವಸ ನೋಡಿ ಎಷ್ಟು ದುಡ್ಡೈತೆ ಏನು ಎತ್ತ ಅಂತ ಇವತ್ತಿನ ಮನೆ ಖರ್ಚಿಗೆ ಅಂತ ತೆಕ್ಕೊಳ್ಳೋಣ ಅಂತ ಹೋಗಿದ್ದೆ. ಯೋಚನೆ ಮಾಡ್ಕೊಂಡು ಆಮೇಲೆ ಯಾರ ಬಂದಂಗಾತು, ನೋಡೋಣ ಅಂತ ಹೋದೆ. ಇಲ್ಲೇ ಇಕ್ಕೋಗಿದ್ದಲ್ಲ ಅಂತ ಬಂದು ನೋಡ್ತೀನಿ, ಇಲ್ಲಕ್ಕೆ ಇಲ್ಲ. ಯಾರು ಬಂದಿದ್ರು ಅಂತ ನೋಡಕ್ ಹೋಗಿದ್ದೆ? ಯಾರ ಮನೆಗೆ ಬಂದಿದ್ರ ಗೊತ್ತಿಲ್ದಾರು? ಅಯ್ಯೋ, ಮನೆಗೆ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅದಕ್ಕೆ ಎಲ್ಲರನ್ನೂ ಅನುಮಾನ ಪಡಕ್ಕಾಗುತ್ತೆ ಹೇಳು. ಯಾರನ್ನೇನು ಅನುಮಾನ ಪಡೋದು ಬೇಡ, ಸರಿಯಾಗಿ ನೋಡಂತಡಿ ಏನು ಎತ್ತ ಅಂತ ಕರೆಕ್ಟಾಗಿ ಹುಡ್ಕಾನ. ಸುಮ್ಮನೆ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೂ ಅನುಮಾನ ಪಡೋದು ಸರಿಯಲ್ಲ. ನಾನು ಅದನ್ನೇ ಹೇಳ್ತಿರೋದು, ಎಲ್ಲರ ಮೇಲೂ ಅನುಮಾನ ಪಟ್ರೆ ಎಲ್ಲರ ಮೇಲೂ ಮನಸ್ತಾಪ ಹುಟ್ಟುತ್ತೆ. ಅದಕ್ಕೆ ನೀನು ಕೇಳಿದ್ರೆ ಎಲ್ಲಿಕ್ಕಿದ್ದೆ ಅಂದ್ರೆ ಇಲ್ಲೇ ಇಕ್ಕಿದ್ದೆ ಅಂತ, ಯಾರೋ ಬಂದ್ರು ಅಂತ ಹೋದೆ ಅಂತೀಯ. ಏನು ಕೈಯಾಗೆ ತಗೊಂಡೋದು, ಇಲ್ಲೇ ಇಕ್ಕೋದು. ನೀನು ಇಕ್ಕೋದ್ಮೇಲೆ ಯಾರು ಬಂದು ತಗೊಂಡು ಹೋದ್ರೋ ಅದು ಗೊತ್ತಿಲ್ಲ ಅಂತೆ. ಏನು ಹೇಳೋದು ನಾನು, ಹೇಳು ನೀನೆಯ. ಅತ್ತೆ ಏನಾಯ್ತತೆ, ಇಬ್ರು ಯಾಕೆ ಹಿಂಗ್ ನಿಂತಿದ್ದೀರಾ? ಏನಿಲ್ಲ, ಏನ ಒಂದು ವಸ್ತು ಯಾಕೆ ಕಾಣ್ತಿಲ್ಲ ಅಂತ ಹುಡುಕ್ತಿದ್ದೆ ಅಷ್ಟೇ, ಏನಿಲ್ಲ ಅಂತದು. ಅದೇನಂತ ಹೇಳತ್ತೆ, ನಿನ್ಗೆ ಹುಡುಕಕ್ಕಾಗಲಿಲ್ಲ ನಾನೇ ಹುಡುಕೊಡ್ತೀನಿ, ಅದೆಲ್ಲೈತಿ ಹೇಳು. ಮನೆಯವ್ರಿಗೆ ಹೇಳ್ದಲೆ ಮನ್ಸಾಗೆ ಇಟ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡ, ಅದೇನು ಅಂತ ಹೇಳು. ಹಂಗಂತೀರಾ? ಅಲ್ಕಣ ಸುಮ, ನಾನು ಇಲ್ಲೇ ದುಡ್ಡಿನ ಚೀಲನ ಇಕ್ಕಿದ್ದೆ. ನೆನೆಸ ಯಾರ ಬಂದ್ರು ಅಂತ ನಾನು ಏನು ಎಲ್ಲಿ ಇಕ್ಕಿದೆ ಅಂತ ಗೊತ್ತಾಗ್ತಿಲ್ಲ. ಹೋದೆ, ಆದ್ರೆ ಕೊಯ್ಯಾಗಿ ಇಟ್ಕೊಂಡು ಹೋದ್ನೋ ಇಲ್ಲೇ ಇಕ್ಕೋದ್ನೋ ಎಲ್ಲಿ ಇಕ್ಕಿದೆ ಅಂತ ಗೊತ್ತಿಲ್ಲ, ಕಾಣಿಸ್ತಾನೆ ಇಲ್ಲ. ಎಷ್ಟು ಹುಡುಕ್ತಿ ಸಿಗ್ತಾನೆ ಇಲ್ಲ. ಏನು ತಿಂಗಂತಿದೀಯ? ದುಡ್ಡಿನ ಚೀಲ ಇಕ್ಕಿದ್ದ, ಎಲ್ಲಿ ಇಕ್ಕಿದ್ದತೆ ನೆನ್ಪು ಮಾಡ್ಕ. ಅಯ್ಯೋ ದೇವ್ರೇ, ಅಯ್ಯೋ ಅದೇ ಗೊತ್ತಾಗ್ತಿಲ್ಲ ಕಣೆ ಸುಮ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಇಟ್ಟಿದ್ದೆ, ಯಾರ ಬಂದ್ರು ಅಂತ, ಯಾರು ಬಂದ್ರು ಅಂತಾನೆ ನೆನಪಾಗ್ತಿಲ್ಲ. ಯಾರ ಬಂದ್ರಲ್ಲ ನೋಡೋಣ ಮಾತಾಡ್ಸೋಣ ಅಂತ ಎದ್ದೋಗೋಣ ಅಂತ ಇಕ್ಕಿದೆ. ಏನು ಕೈಯಾಗೆ ಇಟ್ಕೊಂಡು ಹೋದ್ನು, ಕೈಯಾಗೆ ಇಟ್ಕೊಂಡು ಹೋಗಿ ಅಲ್ಲೆಲ್ಲ ಬಿಟ್ನು, ಏನು ಮಾಡಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಎಲ್ಲೋಯ್ತು ಅಂತನೂ ಗೊತ್ತಾಗ್ತಿಲ್ಲ, ಎಲ್ಲಿಕ್ಕಿದೆ ಅಂತನೂ ಅರ್ಥ ಆಗ್ತಿಲ್ಲ. ಯಾವಾಗಲೂ ನಾನು ಇಲ್ಲೇ ಈ ಬೀರೆಗೆ ಇಕ್ಕೋದು, ಮರದ ಬೀರೆಗೆ. ಎಲ್ಲಿಕ್ಕಿದೀನಿ ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಹುಡುಕಿ ಸಾಕಾತು. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ, ನಿಮ್ಮ ಬಂದು ಏನಾಯ್ತು ಅಂತ ಕೇಳ್ತಲ್ಲ, ಅದಕ್ಕೆ ಹೇಳ್ದೆ. ನೀನು ಬಂದು ಈಗ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಸರಿಯತ್ತೆ, ಆದರೆ ಮೊದಲು ನೀವು ನೆನೆ ದಿವಸ ಏನೇನು ಮಾಡಿದ್ರಿ, ಎಲ್ಲಿ ಕೂತ್ಕೊಂಡ್ರಿ, ಎಲ್ಲಿದ್ದಂದ್ರಿ ಅಂತ ಎಲ್ಲನೂ ಯೋಚನೆ ಮಾಡ್ತಿದ್ರಿ. ನಾನು ಹೋಗ್ಬಿಟ್ಟು ಅಡುಗೆ ಮನೆಗೆ ಎಲ್ಲ ತಗೊಂಡು ನೋಡ್ತೀನಿ. ಏನಾಯ್ತು? ಯಾಕೆ ಎಲ್ಲರೂ ನಿಂತ್ಕೊಂಡು ಏನೋ ಮಾತಾಡ್ತಿದ್ರೆ ಏನಾಯ್ತು? ಅಯ್ಯೋ ಅತ್ತೆ, ದುಡ್ಡಿನ ಚೀಲನ ಇಕ್ಕಿತ್ತಂತೆ. ಏನಾಯ್ತು ಅಂತಾನೆ ಗೊತ್ತಾಗಿಲ್ವಂತೆ, ಹುಡುಕ್ತೈತೆ. ಅದಕ್ಕೆ ಎಲ್ಲಿಕ್ಕಿತ್ತು ಅಂತಾನು ಗೊತ್ತಾಗ್ತಿಲ್ಲ. ಅದಕ್ಕೇನೆ ನೋಡೋಣ ಹುಡ್ಕೋಣ ಅಂತ ಹೋಗ್ತಾ ಇದ್ದೆ, ನೀನು ಬಂದೆ ಅತ್ಲಾಗೆ. ಹೌದಾ? ಅತ್ತೆ ಎಲ್ಲಿಕ್ಕಿದ್ರಿ? ಸರಿ ಬಾರಕ್ಕ, ನಾನೇ ನಿನ್ನ ಜೊತೆನೆ ಸೇರಿ ಹುಡುಕ್ತೀನಿ, ಬಾ. ಒಂದು ನಿಮಿಷ, ಯಾರುವ ಮನೆಗೆ ಎಲ್ಲ ತಗೋ ಹುಡ್ಕೋವರೆಗೂ ಹೊರ್ಗಿರೋ ಬಗ್ಗೆ ಏನು ಮಾತಾಡೋಕೆ ಹೋಗ್ಬಿಡಿ. ಸಿಕ್ಕಿಲ್ಲ ಅಂದರೆ ಸಿಕ್ಕಿಲ್ಲ. ಮೊದಲು ನಮ್ಮ ಮನೆಯಲ್ಲಿ ಏನು ಎತ್ತ ಅಂತ ಪ್ರತಿಯೊಂದು ಒಂದೊಂದು ಮೂಲೆಗೂ ಬೀಟದಂಗೆ ಹುಡ್ಕೋಣ, ಆಮೇಲೆ ಮುಂದಿನ ಮಾತು. ಯಾರುವ ಹೊರಗಿರೋರ ಬಗ್ಗೆ, ನೆನೆ ಯಾರ್ಯಾರು ಬಂದಿದ್ರು ಅವ್ರ ಬಗ್ಗೆ, ಹಿಂಗಾಯ್ತು ಹಂಗಾಯ್ತು ಅಂತ ಯಾತಕ್ಕೂ ಹೇಳೋಕೆ ಹೋಗ್ಬೇಡ್ರಿ. ಯಾರ ಬಗ್ಗೆನೂ ಮಾತಾಡೋಕೆ ಹೋಗ್ಬಿಡಿ. ಸಿಕ್ಕರೆ ಸಿಗ್ಲಿ, ಇಲ್ಲಾಂದ್ರೆ ಇಲ್ಲ. ಸರಿನಾ? ಸರಿ ಆಯ್ತು ಮಾವ. ಏನ್ರಿ ಮಾಡೋದು? ಏನೋ ಸಿಗ್ಲಿಲ್ಲ ಅಂದರೆ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ಎಷ್ಟು ವರ್ಷದಿಂದ ಕಷ್ಟ ಸುಖಕ್ಕೆ ಆಗುತ್ತೆ. ಒಂದೊಂದು ರೂಪಾಯಿನೂ ಒಂದು ರೂಪಾಯಿ ಖರ್ಚು ಮಾಡಿದ್ರು ಏನು ಎತ್ತ ಅಂತ ಯೋಚನೆ ಮಾಡಿ ಖರ್ಚು ಮಾಡ್ತಿದ್ದೆ. ಏನಾರ ಯಾರ ಕೈಗೂ ಇಲ್ದಂಗಾದ್ರೆ ಏನಪ್ಪ ಮಾಡೋದು? ಕಷ್ಟ ಸುಖಕ್ಕಾದ್ರೂ ಆಗ ಬರುತ್ತೆ ಅಂತ ಒಂದೊಂದು ರೂಪಾಯಿನೂ ಕೂಡಿ ಎತ್ತಿಕ್ತಿದ್ದೆ. ನನ್ನ ಮಕ್ಕಳು ಮರಿಗೆ ಆಗ್ತತೆ ಅಂತ. ಈಗೇನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಬಗ್ಗೆ ನೀನು ಈಗ ಏನು ಚಿಂತೆ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ಕೂಡಿಕ್ಕಿದ್ದೇನ ಕರೆಕ್ಟೇ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದರೆ
ಎಲ್ಲಿಕ್ಕಿದ್ದೆ ಏನು ಮಾಡಿದೆ ಅನ್ನೋದ ಅದನ್ನ ಜ್ಞಾಪಕ ಇಟ್ಕೋಬೇಕು. ಸುಮ್ಮನೆ ನಿಂಗೆ ಕೂಡಿಕ್ಬಿಟ್ರೆ ಏನು ಬರಲ್ಲ. ಅದು ಕೂಡಿಕ್ಕಿದ್ದಕ್ಕೂ ಬೆಲೆ ಸಿಗಬೇಕು ಅಂದರೆ ಏನು ಮಾಡಬೇಕು? ಕ್ಲೀನಾಗಿ ಎತ್ತಿಕ್ಕೋಬೇಕು. ಅದಕ್ಕೆ ಮಾತ್ರ ಬೆಲೆ ಸಿಗೋದು. ಈಗ ಏನು ಮಾಡೋಕ್ಕಾಗಲ್ಲ, ಸಿಗೋವರೆಗೂ ಹುಡುಕ್ಬೇಕಷ್ಟೇ. ಸಿಗಲಿಲ್ಲ ಅಂದರೆ ದೇವ್ರ ಉಂಡಿಗೆ ಹಾಕಿದ್ವಿ ಅಂತ ಕೈ ಮುಗಿಬೇಕಷ್ಟೇ. ಬಗೆಕ ಬಗೆಕ ಗಿರ್ಜಿ ಬಂದ್ಲು ಅನ್ಸುತ್ತೆ. ಬಂದೆ ತಡಿ ಗಿರ್ಜಿ, ಒಳಗಿದ್ದೀನಿ, ಬತ್ತೀನಿ ತಡಿ. ಯಾಕೆ ಬಗೆಕ, ಯಾಕೆ ಸಪ್ತಿದ್ಯ, ಏನಾಯ್ತು? ಏನಿಲ್ಲ ಕಣಮ್ಮ ಗಿರ್ಜಿ, ಏನಿಲ್ಲ. ಏನ ಮನೆಗೆ ಏನು ಕಾಣ್ತಿರ್ಲಿಲ್ಲ, ಅದು ಅಲ್ಲೇ ಇಕ್ಕಿದ್ದೆ ಕಣೆ, ಯಾಕೋ ಕಾಣಿಸ್ತಿರ್ಲಿಲ್ಲ ಅಂತ ಏನು ಎತ್ತ ಅಂತ ಹುಡುಕ್ತಿದ್ನ. ತಲೆನೋಪತಿತ್ತು, ಅದಕ್ಕೆ ಮಕ ಹಂಗಾಗಿತ್ತು ಅಷ್ಟೇ. ಏನಿಲ್ಲ. ಏನ್ ಸಮಾಚಾರ ಬಂದಿದ್ದು? ಏ ಸಣ್ಣ ವಿಚಾರ ಆದ್ರೆ ಮುಖ ಹಂಗೆ ಮಾಡ್ಕೊಂಡು ತಗೊಳವ. ನಾನು ನೋಡಿದೆ, ನಿಂಗೇನು ಹೊಸ್ದಾಗಿ ನೋಡ್ಕೋಬೇಕು. ಏನಾರ ಇದ್ರಿ ಹೇಳು. ಅಯ್ಯೋ ಗಿರ್ಜಕ, ನೀನೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೊತಿ ಬಿಡು. ಏನು ಬಂದಿದ್ದು? ಯಾಕೆ ಇವತ್ತು ಯಾಕೋ ಗಂಡಂತಿಬ್ರು ಏನ್ ಬಂದಿತ್ತು ಅಂತ ಕೇಳ್ತೀರ ತಗೊಳ್ರಿ. ಏನು ಬತ್ತೀನಿ ನಾನು. ಸರಿ ಕಣಣ್ಣ, ಅದೇನಾರ ಸಹಾಯ ಬೇಕಾದ್ರೆ ಕೇಳ್ರಿ, ನಾನು ಬತ್ತೀನಿ. ಅಲ್ಲ ಕಣ್ರಿ, ಹಂಗೆ ಮಾತಾಡೋದು. ಅದ್ಯಾಕ ಅವಳಿಗೆ ಹಂಗ ಅಂತ ಮಾತಾಡಿದ್ರಿ ನೀವು? ಹಂಗೆಲ್ಲ ಮಾತಾಡ್ಬೇಡ್ರಿ ಗಿರ್ಜಿಗೆ. ಅವಳು ಈಗೇನು ಹೊಸ್ದಾಗಿ ನೋಡ್ತಿದ್ವಿ ಅವಳನ್ನ, ಅವಾಗಿನ ನೋಡ್ಕೊಂಬಂದಿದ್ವಿ. ಅದ್ಯಾಕ ಹಂಗೆ ಮಾತಾಡ್ದೆ ನೀನು? ಹಿಂದೆ ಮುಂದೆ ನೋಡಿ ಮಾತಾಡೋದು ಕಲಿ. ಏನಾರ ಇದ್ರೆ ಇಲ್ಲ ಅನ್ನು ನನಗೆ ಹೇಳಿಲ್ವೇ? ಏನೋ ಹುಡುಕ್ತಿದ್ದೆ ಕಣೆ, ಸಿಗ್ಲಿಲ್ಲ ಅಂತ. ಅದ್ ನೀವು ಹೇಳ್ದೆ ತಾನೆ, ಏನು ಅಂತ ಮತ್ತೆ ಕೇಳಬೇಕಿತ್ತು, ಸುಮ್ಮನಾಗಬೇಕಿತ್ತು ತಾನೆ. ನಾನು ಅದನ್ನೇ ಹೇಳಿದ್ದು. ಏನಾರ ಇದ್ರೆ ನಾವು ನೋಡ್ಕೊತೀವಿ, ನೀನು ಅಷ್ಟಂತ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದು ಅಷ್ಟೇ. ನಿಮ್ದೊಳೆ ಕತೆ ಆಯ್ತು. ಹಿಂದೆ ಮುಂದೆ ನೋಡಲ್ಲ, ಮತ್ತೆ ಮಾತಾಡ್ಬಿಡ್ತೀರಾ. ಆಮೇಲೆ ಇಷ್ಟುದ್ದ ರಾಮಾಯಣ ಮಾತ್ರ ಮಾತಾಡ್ತೀರಾ. ಚೆನ್ನಾಗೆ ಮಾತಾಡ್ತೀರ ತಗೊಳ್ರಿ ನೀವು. ಅಲ್ಲಿ ಕಡೆ ಬಗ್ಗೆ ನಾನು ಹೇಳ್ತಿರೋದು, ಈಗ ಅಕಸ್ಮಾತ್ ಸಿಗ್ಲಿಲ್ಲ ಅಂತ ಯಾವುದಕ್ಕೋ ಎತ್ತೋ ಅಂತ ಹುಡುಕಿ ಅದು ನಮ್ಮಿಂದಿಗೆ ಬಂತು ಅಂತ ಅವರು ಬೇಜಾರು ಮಾಡ್ಕೊಬಾರ್ದಲ್ಲ ಅಂತ ಮಕ್ಕಳು ಮಾತಾಡಿದ್ರು ಪರವಾಗಿಲ್ಲ. ಇನ್ನೊಂದು ತಪ್ಪಾಗಿದ್ದು ಅವ್ರ ಮೇಲೆ ಹೇಳಾಕಿದ್ರೆ ಏನಾಗುತ್ತೆ ಗೊತ್ತಾ? ಇವ್ರ ಮನೆಗೆ ಬಂದಿದ್ದಕ್ಕೇನೆ ಹಿಂಗೆ ಅಂದಿದ್ರು ಅಂತ ಅಂದ್ಕೊತಾರೆ. ನಾವೇನೋ ಸುಮ್ಮನೆ ಹಿಂಗಂದ್ರೆ ಏನೋ ಒಂದು ಸ್ವಲ್ಪ ಬೇಜಾರು, ಏನೋ ಟೆನ್ಷನ್ ಆಗಿದ್ರೆ ಏನೋ ಅಂತ ಸುಮ್ಮನೆ ಆಗ್ತಾರೆ. ಅದೇ ತಪ್ಪು ನಾವು ನೀವೇ ತಗೊಂಡಿದ್ರ ಮಾಡಿರ ಮಟ್ಟಿರ ಅಂತ ಏನಾರ ಮಾತಾಡ್ರೆ ಮುಗೀತು ಕತೆ. ಇವ್ರ ಮನೆಗೆ ಬಂದಿದ್ದಕ್ಕೆ ತಾನೇ ಅಂದಿದ್ದು, ಹಂಗೆ ಹಿಂಗೆ ಅಂತ ಇವರು ತಗೊಂಡಿರಲ್ಲ, ನಮಗೆ ಅನುಮಾನ ಬಂದಿರುತ್ತೆ ಅಂತ ಅಂದ್ಕೋ. ಹೇಳಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅದಕ್ಕಿಂತ ಮುಂಚೆನೆಯ ಅವ್ರು ಏನು ಎತ್ತ ಅಂತ ಎಲ್ಲ ಗೊತ್ತಾಗೋವರೆಗೂ ಯಾರು ಬಂದರೆ ಒಳ್ಳೇದಲ್ಲ ಅಂತ ಅಷ್ಟೇ. ಅವ್ರ ಕಿವಿಗೆ ಬಿದ್ದು ಅದು ಇನ್ನೊಂದು ದೊಡ್ಡದಾಗಿ ಯಾಕೆ ಬೇಕು ಹೇಳು? ಅದಕ್ಕೋಸ್ಕರ ಹೇಳಿದಷ್ಟೇ. ನೀನು ಏನೋ ಹೇಳ್ಬಿಟ್ಟೆ ನನಗೆ ಜಗಳಾಡಕ್ಕೆ ಬದಿಯೋದನ್ನ. ನೀವ್ ಹೇಳ್ತಿರೋದು ಕರೆಕ್ಟೇ, ಆದ್ರೆ ಅವಳಿಗೆ ಹಂಗೆಲ್ಲ ಮಾತಾಡ್ಬಿಟ್ಟು ಕಣ್ರಿ, ಅವಳ ಮನ್ಸಿಗೆ ಬೇಜಾರು ಮಾಡ್ಕೊಂತಾಳೆ. ನೀನು ಹೇಳ್ತಾರೆ ಇದು ನೋಡ್ದಾ? ಬರೀ ಒಂದೇ ಒಂದು ಸ್ವಲ್ಪ ನೀನು ಸಣ್ಣಕ್ಕೆ ಮಕ ಮಾಡ್ಕೊಂಡಿದ್ದಕ್ಕೆ ಸಾಕು. ಯಾವಾಗಲೂ ಲವಲಿಕೆ ಅಂತ ಇದ್ರೆ ಜನರಿಗೆ ಸ್ವಲ್ಪ ಮಕ ಹಿಂಗೆ ಮಾಡ್ಕೊಂಡ್ರೆ ಸಾಕು, ಏನೋ ಆಗೈತೆ ಅನ್ನೋ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಈಗಲೇ ಯಾವುದು ವಿಷಯ ದೊಡ್ಡದು ಮಾಡೋದು ಬೇಡ ಅಂತ ಹೇಳಿದ್ದು. ಸರಿ ಆಯ್ತು ಬಿಡಿ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ. ಈ ಕಥೆಯನ್ನು ಮುಂದುವರಿಸೋಣ.